ಇಲ್ಲಿವರೆಗೆ ನಾವೆಲ್ಲರೂ ಕೂಡ ಜೀವನದ ಚರಿತ್ರೆಯನ್ನು ಬಹಳ ಸುಂದರವಾಗಿ ನಮ್ಮ ಉಪನ್ಯಾಸಕರು ತಮ್ಮ ಎಲ್ಲರಿಗೂ ಕೂಡ ಮಹತ್ವವಾಗಿ ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಬಹಳಷ್ಟು ಜನ ಶರಣರಾಗಿ ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಶರಣರು ಮಾತ್ರ ಶಾಶ್ವತವಾಗಿ ಜನಮನದಲ್ಲಿ ಉಳಿತಾರೆ. ಅಂತಹ ಶ್ರೇಷ್ಠ ಶರಣರಲ್ಲಿ ಅದರಲ್ಲಿ ವಿಶೇಷವಾಗಿ ಬಹಳ ಮಹತ್ವವನ್ನು ಹೊಂದಿರತಕ್ಕಂತಹ ಶರಣರು ಯಾರು ಹೇಳಿದ್ರೆ ಅವರು ಸೊನ್ನಡಿಗೆಯ ಸಿದ್ದರಾಮೇಶ್ವರರು ಅಂತ ನಾನು ಬಹಳಷ್ಟು ಹೇಳಿ ಅಂತ ನಾನು ಬಯಸ್ತೇನೆ. ಅವರ ಬಾಲ್ಯ ಹೇಗಿತ್ತು, ಅವರ ಸಮಾಜಕ್ಕೆ ನೀಡಿದಂತಹ ಕೊಡುಗೆ ಏನಾಗಿತ್ತು ಅನ್ನೋದನ್ನ ಈಗಾಗಲೇ ತಾವೆಲ್ಲರೂ ಕೂಡ ಕೇಳಿದ್ದೀವಿ. ಬಸವಣ್ಣವರು ಒಂದು ಕಡೆ ಹೇಳಿದ ಹಾಗೆ ಇವನಾರುವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ ಅನ್ನುವ ಹಾಗೆ ತಮ್ಮ ಜೀವನದ ಉದ್ದಕ್ಕೂ ಕೂಡ ಸಮಾಜವನ್ನ ಧರ್ಮವನ್ನ ಕಟ್ಟುವುದರೊಳಗೆ ಕಳೆದಂತಹ ಒಂದು ಪ್ರೀತಿ ಅದು ಯಾರಾದರೂ ಸಲ್ಲುತ್ತದೆ ಎಂದರೆ ಅದು ಸಿದ್ದರಾಮ ಶಿವಯೋಗಿಗಳಿಗೆ ಅಂತ ಹೇಳ್ತಾ ಬಯಸ್ತೇನೆ. ಅವನು ನೀಡಿದಂತಹ ಸಮಾಜಕ್ಕೆ ಕೊಡುಗೆ ಇವತ್ತಿಗೂ ಕೂಡ ನಾವು ಅವರನ್ನು